बोलो भारत माता की, भारतीय जनता पार्टी की। ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇವತ್ತು ರಾಜಶೇಖರ್ ನಾಗಪ್ಪನವರ ನೇತೃತ್ವದಲ್ಲಿ ಬೆಲೆ ಏರಿಕೆ ವಿರುದ್ಧ ನಾವು ಇವತ್ತು ಹೋರಾಟವನ್ನ ದಾವಣಗೆರೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡು 3 ಮಂಡಲದಿಂದ ಕಾರ್ಯಕರ್ತ ಬಂಧುಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂತ್ಕೊಂಡು ಎಸಿ ಆಫೀಸಿಗೆ ತಲುಪಿದ್ದೇವೆ. 2ನೇ ತಾರೀಕು ಮತ್ತು 3ನೇ ತಾರೀಕಿಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ.ವೈ. ವಿಜಯಣ್ಣನವರ ನೇತೃತ್ವದಲ್ಲಿ ಅಹೋರಾತ್ರಿಯ ಧರಣಿಯನ್ನ ಮಾಡಿ ಕರ್ನಾಟಕ ರಾಜ್ಯ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲರೂ ಕೂಡ ತೊಡೆ ತಟ್ಟಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂದು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದೇವೆ. ಇವತ್ತು ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಧರಣಿಯನ್ನ ಮಾಡ್ತಾ ಇದೆ. ಪ್ರತಿಯೊಬ್ಬ ಕಾರ್ಯಕರ್ತರ ನೋವು ಏನಂತಂದ್ರೆ, ಕರ್ನಾಟಕ ರಾಜ್ಯದ ಜನತೆ ಏನು ಗ್ಯಾರಂಟಿಗೆ ಮನಸೋತು ಮತವನ್ನು ಹಾಕಿದ್ರು, ಸುಳ್ಳು ರಾಮಯ್ಯನವರು ಕರ್ನಾಟಕ ರಾಜ್ಯದ ಜನರಿಗೆ, SC ST ಸಮುದಾಯದ ಜನರಿಗೆ, OBC ಜನರಿಗೆ, ರೈತರಿಗೆ ನ್ಯಾಯವನ್ನು ಕೊಡ್ತೇನೆ ಅಂತಕ್ಕಂಥ ಪದವನ್ನು ತೊಟ್ಟು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಆದರೆ ಮೊದಲನೇದಾಗಿ ಮಾಡಿದ್ದು ಸಿದ್ದರಾಮಯ್ಯನವರು ಈ ರಾಜ್ಯದ SC ST ಜನರ ಹಣವನ್ನು ಕಬಳಿಸುವ ಮುಖೇನ ಈ ರಾಜ್ಯದ SC ST ಜನರಿಗೆ ಮೊದಲು ಅವರಿಗೆ ಅನ್ಯಾಯವನ್ನ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅನ್ನೋದನ್ನು ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ OBC ಜನರಿಗೂ ಕೂಡ ಕಿಂಚಿತ್ತು ಕೆಮ್ಮತ್ತಲ್ಲಿದೆ ಅವರನ್ನು ನಡೆಸ್ಕೊಳ್ತಕ್ಕಂಥ ರೀತಿಯನ್ನ ನೋಡಿದ್ರೆ ಇವತ್ತು ರಾಜ್ಯದಲ್ಲಿ ಎಲ್ಲೋ ಸರ್ಕಾರ ಮಲಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ದಿನ ಬೆಳಗಾದ ನೋಡ್ತಕ್ಕಂಥ ಸ್ಥಿತಿಯಲ್ಲಿದ್ದೇವೆ. ಇವತ್ತು ರೈತರಿಗೆ ಏನ್ ನ್ಯಾಯ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು, ಆ ಯಾವ ನ್ಯಾಯವನ್ನು ಕೂಡ ಪಡೆಯಿಲ್ಲ. ಕರ್ನಾಟಕ ರಾಜ್ಯದ ರೈತರ ಆಸ್ತಿಯನ್ನ ಒಟ್ಟಿಗೆ ವರ್ಗಾವಣೆಯನ್ನ ಮಾಡಿಸಿದ್ರಿ. ಕರ್ನಾಟಕ ರಾಜ್ಯದ ಆಸ್ತಿಯನ್ನ ಕಬಳಿಸುವ ಮುಖೇನ ಸರ್ಕಾರವನ್ನು ನಡೆಸತಕ್ಕಂಥ ಕೆಲಸವನ್ನ ಮಾಡಿದ್ರಿ. ಏನು ಈ ರಾಜ್ಯದಲ್ಲಿ ರೈತರು ಬಡವರು ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದ್ದು ದಿನ ಬೆಳಕದ ದಿನಚರಿಯ ವಸ್ತುಗಳಾಗಿರ್ತಕ್ಕಂಥ ಏನು ಹಾಲಿನ ದರ ಇರಬಹುದು, ವರ್ಷದಲ್ಲಿ 3 ಸಲ ಹಾಲಿನ ದರವನ್ನ ಏರಿಸಿರ್ತಕ್ಕಂಥ ನಿಮ್ಮ ದುರಾಡಳಿತ ಸರ್ಕಾರಕ್ಕೆ ಕರ್ನಾಟಕದ ಜನ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಒಂದ್ ಕಡೆ 2,000 ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. 2,000 ರೂಪಾಯಿ ಕೊಡ್ತಕ್ಕಂಥ ಸರ್ಕಾರ ಇವತ್ತು ಅದೇ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಟ್ಟರೆ ಗಂಡು ಮಕ್ಕಳು 5,000 ರೂಪಾಯಿ ಕೇಳ್ತಕ್ಕಂಥ ಕೆಲಸ, ಲಿಕ್ಕರ್ ಲಾಬಿಯಿಂದ ಕೇಳ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರಿ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ KEBಯನ್ನು ಫ್ರೀ ಮಾಡ್ತೀವಿ ಅಂತಕ್ಕಂಥ ಮಾತ್ರ ಹೇಳಿದ್ರಿ. ಕರೆಂಟಿನ ರೇಟ್ ಜಾಸ್ತಿ ಮಾಡಿದ್ರಿ. ಒಂದು ಕಡೆ ಬಸ್ಸಿನ ದರವನ್ನ ಕಡಿಮೆ ಮಾಡ್ತೀವಿ ಅಂತಕ್ಕಂಥ ಮಾತ್ರ ಹೇಳಿದ್ರಿ. ಬಸ್ಸಿನ ದರವನ್ನ ಜಾಸ್ತಿ ಮಾಡಿದ್ರಿ. ಹಾಗಾದ್ರೆ ನೀವು ನ್ಯಾಯ ಕೊಟ್ಟಿದ್ದು ಯಾವ ಜನಕ್ಕೆ, ಯಾರಿಗೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಕೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದೆ, ಜನಸಾಮಾನ್ಯರ ಕಾರ್ಯಕರ್ತರಾಗಿದೆ. ಆತ್ಮೀಯ ಬಂಧುಗಳೇ, ಸಿದ್ದರಾಮಯ್ಯನವರು ಇವತ್ತು ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಅವರೇ ಆದ ಸರ್ಕಾರದಲ್ಲಿ ನಡೀತಕ್ಕಂಥ ಗೊಂದಲವನ್ನ ಸರಿದೂಗಿಸುವುದರಲ್ಲಿ ಸಾಕಾಗಿದ್ದಾರೆ. ಆದರೆ ಕರ್ನಾಟಕ ಜನತೆಯನ್ನು ಕಾಪಾಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಈ ಸರ್ಕಾರ ಹೋಗುವವರೆಗೂ ಕೂಡ ಇವತ್ತು ವಿಜೇಂದ್ರನವರು ರಾಜ್ಯಾದ್ಯಂತ ಇವತ್ತು ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆ 7ನೇ ತಾರೀಕಿಂದ ಪಾದಯಾತ್ರೆ ಚಾಲು ಆಗ್ತಕ್ಕಂಥದ್ದು 24ಕ್ಕೆ ದಾವಣಗೆರೆಗೆ ಬಂದು ತಲುಪ್ತದೆ. 24ನೇ ತಾರೀಕಿಗೆ ಸಾವಿರಾರು ಜನ ಕಾರ್ಯಕರ್ತರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ರಾಜ್ಯದ ಜನರ ಕಣ್ಣಿರಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರದ ಕಣ್ಣಿರಿಸ್ತಕ್ಕಂಥ ಕೆಲಸವನ್ನು ನಾವು ನೀಡಲು ಸೇರಿ ಮಾಡೋಣ ಅಂತಕ್ಕಂಥ ಮಾತ್ರ ಹೇಳಿ ಎಲ್ಲ ಹಿರಿಯ ಮುಖಂಡರಿಗೆ ವಂಚಿಸಿದ ಮಾತನ್ನು ಜೈ